ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ಆಕರ್ಕಿ ಪಚಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಆಕರ್ಕಿಯನ್ನು ಸರಿಯಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಕೋಬೇಕು. ಇದನ್ನು ಉತ್ತರ ಕರ್ನಾಟಕ ಸೈಡ್ ಭಾಳ ಮಾಡ್ತಾರೆ ನೋಡ್ರಿ, ಯಾಕಂದ್ರೆ ಹೊಲ್ದಾಗ ಸಿಗ್ತಿರ್ತೈತಿ ಇದು. ಹೀಗಾಗಿ ಇದು ರೊಟ್ಟಿ ಜೊತೆ ಭಾಳ ಟೇಸ್ಟಿಯಾಗಿರ್ತೈತಿ. ಇದನ್ನೇನು ಮಾಡಬೇಕು, ಸಣ್ಣಗೆ ಈ ಥರ ಹೆಚ್ಚಬೇಕು. ಹೆಚ್ಚಿ ಅದರ ಜೊತೆ ಈರುಳ್ಳಿಯನ್ನು ಹೆಚ್ಕೋಬೇಕು. ಅದನ್ನು ಸಣ್ಣಗೆ ಒಂದು ಈರುಳ್ಳಿ ಹೆಚ್ಕೊಂಡು ನೋಡ್ರಿ, ಅದನ್ನು ಹಾಕಬೇಕು. ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿರ್ತೀವಲ್ಲ ಅದನ್ನು ಹಾಕಬೇಕು. ಆಮೇಲೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು ನೋಡ್ರಿ. 1-2 ಸ್ಪೂನ್ ಆಗೋಷ್ಟು ಗುರಾಳ್ ಪುಡಿ ಹಾಕಬೇಕು. ಸ್ವಲ್ಪ ಗುರಾಳ್ ಪುಡಿ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಟೇಸ್ಟ್ ಬರ್ತೈತಿ. ಇದನ್ನೇನು ಮಾಡೋಣ, ಸರಿಯಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಭಾಳ ಉಪ್ಪು ಹಾಕ್ಬಾರ್ದ್ರಿ, ಯಾಕಂದ್ರೆ ಅದು ಒಗ್ಗರಣೆ ಕೊಡಲ್ಲ ಪಚಡಿ. ಹೀಗಾಗಿ ಸ್ವಲ್ಪ ಹಾಕ್ಬೇಕು, ಕರಗಂಗಿಲ್ಲ. ಲೈಟಾಗಿ ಹಾಕ್ಬೇಕು, ಭಾಳ ಬೇಕಾಗಿಲ್ಲ. ಹಿಂಗೆ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡಿದ್ರೆ ಉಳ್ಳಾಗಡ್ಡಿ ಎಲ್ಲ ನೋಡಿರಿ. ಇದನ್ನು ಈ ಥರ ಮಾಡ್ಕೋಬೇಕು. ಒಮ್ಮೆ ಹಿಂಗೆ ಈ ಥರ ಪಚಡಿ ರೆಡಿ ಆಗತ್ತೆ ನೋಡಿರಿ. ನೀವು ಒಮ್ಮೆ ಮಾಡಿ ನೋಡಿರಿ, ಭಾಳ ಟೇಸ್ಟಿಯಾಗಿರ್ತೈತಿ. ರೊಟ್ಟಿ ಜೊತೆ ಭಾಳ ಚಲೋ ಆಗಿರ್ತೈತಿ. ಇದನ್ನೇನೈತೆ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತೀವಿ ನೋಡಿರಿ ನಾವು. ಆಕರ್ಕಿ ಪಚಡಿ ನೀವು ಮಾಡಿ ನೋಡಿ, ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಕೊಡಿ. ನಮಸ್ಕಾರಗಳು.